ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜೂನ್ 12, 2025 ಮಧ್ಯಾಹ್ನ 1:38 ಏರ್ ಇಂಡಿಯಾ ಫ್ಲೈಟ್ 171 ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರನ್ವೇ 23ರಿಂದ ಟೇಕ್ ಆಫ್ ಆಯಿತು. ಇನ್ನು ಈ ವಿಮಾನ 625 ಫೀಟ್ ಎತ್ತರಕ್ಕೆ ಹಾರಿತ್ತು. ಆ ಸಮಯದಲ್ಲಿ ATCಗೆ ಒಂದು ಕಾಲ್ ಬರುತ್ತೆ. ಅದರ ನಂತರ ವಿಮಾನ ಆಕಸ್ಮಿಕವಾಗಿ ರೆಡಾರ್ನಿಂದ ಮಾಯವಾಗುತ್ತೆ. ಮಾಯವಾಗಿ ಕೆಲವೇ ಸೆಕೆಂಡ್ಗಳ ನಂತರ ನಗರದಲ್ಲಿ ಒಂದು ದೊಡ್ಡ ಸ್ಫೋಟವಾಗುತ್ತೆ. ನೆಲದಿಂದ ಆಕಾಶದವರೆಗೂ ಬೆಂಕಿಯಿಂದ ಕೂಡಿದ ಕಪ್ಪು ಹೊಗೆ ಆವರಿಸುತ್ತದೆ. ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ 242 ಪ್ರಯಾಣಿಕರೊಂದಿಗೆ ಲಂಡನ್ಗೆ ಹೋಗ್ತಾ ಇತ್ತು. ಹೋಗ್ತಾ ಇರುವಾಗ ಒಂದು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿತ್ತು. ಅಲ್ಲಿನ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡ್ತಾ ಇದ್ರು. ಕೆಲವು ರಿಪೋರ್ಟ್ಸ್ಗಳ ಪ್ರಕಾರ ಕಾಲೇಜ್ನ ಸ್ಟೂಡೆಂಟ್ಗಳು ಸೇರಿ ಒಟ್ಟು 294 ಜನ ಸತ್ತಿದ್ದಾರೆ. ಇಷ್ಟು ದೊಡ್ಡ ಸ್ಫೋಟವಾಗಲು ಒಂದು ಕಾರಣ ಇತ್ತು. ಅದೇ ವಿಮಾನದಲ್ಲಿದ್ದ ಫುಲ್ ಟ್ಯಾಂಕ್ ಫ್ಯೂಲ್. ಫ್ಲೈಟ್ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗಬೇಕಿತ್ತು. ಈ ಪ್ರಯಾಣ 6700 ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು. ಇದರಿಂದಾನು ವಿಮಾನದಲ್ಲಿ ಸರಿಸುಮಾರು 80,000 ಲೀಟರ್ನಷ್ಟು ಜೆಟ್ ಫ್ಯೂಲ್ ಇತ್ತು. ಯಾವಾಗ ಫ್ಲೈಟ್ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿತ್ತೋ ಫ್ಯೂಲ್ ಸಂಪೂರ್ಣ ಬಿಲ್ಡಿಂಗ್ ಅನ್ನು ಬೆಂಕಿ ಹಾಗೂ ಹೊಗೆಯಿಂದ ಕವರ್ ಮಾಡಿತ್ತು. ಅಗ್ನಿಶಾಮಕ ತಂಡದವರಿಗೂ ಕೂಡ ಬೆಂಕಿಯನ್ನು ಕಂಟ್ರೋಲ್ ಮಾಡಲು ಕಷ್ಟವಾಗ್ತಾ ಇತ್ತು. ಯಾಕಂದ್ರೆ ಇಷ್ಟೊಂದು ಫ್ಯೂಲ್ನಿಂದಾಗಿ ಬೆಂಕಿ ಉಂಟಾಗಿತ್ತು. ಬೆಂಕಿಯಲ್ಲಿ ಲೋಹದ ತುಂಡುಗಳು ಉರಿದು ತುಂಡು ತುಂಡಾಗಿ ಬೀಳುತ್ತಿದ್ದವು. ಇದೇ ವಿಮಾನ ಇದನ್ನ ಬೋಯಿಂಗ್ 787 ಡ್ರೀಮ್ ಲೈನರ್ ಎಂದು ಕರೀತಾರೆ. ಮೊದಲೇ ಹೇಳಿದಂತೆ ಇದು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿತ್ತು. ಇದರಲ್ಲಿ 230 ಪ್ಯಾಸೆಂಜರ್ಸ್ ಮತ್ತು 12 ಕ್ರೂ ಮೆಂಬರ್ಸ್ ಇದ್ರು. ಅದರಲ್ಲಿ ಭಾರತದಿಂದ 169 ಜನ, ಬ್ರಿಟನ್ನಿಂದ 53 ಜನ, ಪೋರ್ಚುಗಲ್ನಿಂದ 7 ಜನ ಮತ್ತು ಕೆನಡಾದಿಂದ ಒಬ್ಬರು ಪ್ರಯಾಣಿಸ್ತಾ ಇದ್ರು. ಅದರಲ್ಲಿ 11 ಮಕ್ಕಳು, 2 ಇನ್ಫ್ಯಾಂಟ್ಸ್ ಸಹ ಇದ್ರು. ಕ್ಯಾಪ್ಟನ್ ಸುಮಿತ್ ಸುಬರ್ವಾಲ್, ಫಸ್ಟ್ ಆಫೀಸರ್ ಕ್ಲೀವ್ ಕುಂದಾರ್ ಇವರಿಬ್ರು ಕಮಾಂಡ್ ಲೈನ್ ನಲ್ಲಿ ಇದ್ರು. ಇವರಿಬ್ರು ಎಕ್ಸ್ಪೀರಿಯನ್ಸ್ ಪೈಲಟ್ ಆಗಿದ್ರು. ಆದ್ರೆ ಆಶ್ಚರ್ಯದ ವಿಷಯ ಏನಂದ್ರೆ ಇಷ್ಟು ದೊಡ್ಡ ಸ್ಫೋಟದಲ್ಲೂ ಕೂಡ ಒಬ್ಬ ವ್ಯಕ್ತಿ ಬದುಕಿದ್ದ. ಎಮರ್ಜೆನ್ಸಿ ಎಕ್ಸಿಟ್ ನ ಬಳಿ ಸೀಟ್ ನಂಬರ್ 11A ಅಲ್ಲಿ ಕುಳಿತಿದ್ದ ರಮೇಶ್ ವಿಶ್ವಾಸ್ ಕುಮಾರ್. ಅವರು ಮೀಡಿಯಾಗೆ ಹೇಳ್ತಾರೆ, ಒಂದು ದೊಡ್ಡ ಸ್ಫೋಟವಾಯಿತು. ಕೆಲವು ಸೆಕೆಂಡ್ಗಳ ನಂತರ ನೋಡಿದ್ರೆ ಸುತ್ತಲೂ ಮೃತದೇಹಗಳು ಬಿದ್ದಿದ್ದವು. ನಾನು ಭಯದಿಂದ ಓಡಿದೆ. ಮತ್ತೆ ಕೆಲವರು ನನ್ನನ್ನು ಆಂಬ್ಯುಲೆನ್ಸ್ ನಲ್ಲಿ ಕಳುಹಿಸಿದ್ರು. ಮತ್ತೆ ಅವರ ಅಣ್ಣ ಅಜಯ್ ಅವರ ಜೊತೆನೆ ಪ್ರಯಾಣಿಸ್ತಾ ಇದ್ದ. ಆದ್ರೆ ಅವರ ಬಗ್ಗೆ ಇಲ್ಲಿಯವರೆಗೂ ಮಾಹಿತಿ ಸಿಕ್ಕಿಲ್ಲ. ಈ ಏರ್ಕ್ರಾಫ್ಟ್ 11 ವರ್ಷ ಹಳೆಯದು ಮತ್ತು ಏವಿಯೇಷನ್ ಫೀಲ್ಡ್ ನಲ್ಲಿ ಈ ಮಾಡೆಲ್ನ ರೆಪ್ಯುಟೇಷನ್ ತುಂಬಾ ಚೆನ್ನಾಗಿತ್ತು. ಹವಾಮಾನ ವರದಿಗಳ ಪ್ರಕಾರ ಆ ಸಮಯದಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು. ಯಾವುದೇ ಬಿರುಗಾಳಿ, ಮಳೆ ಬರುವ ಸಾಧ್ಯತೆ ಇರಲಿಲ್ಲ. ಆದ್ರೆ ಪ್ರಶ್ನೆ ಏನಂದ್ರೆ ವಿಮಾನ ಹೇಗೆ ಸ್ಫೋಟ ಆಯಿತು? ಏನಾದ್ರೂ ಇಂಜಿನ್ ಫೇಲಿಯರ್ ಆಯ್ತಾ, ಫ್ಯೂಲ್ ಟ್ಯಾಂಕ್ ಸ್ಫೋಟವಾಯ್ತಾ ಅಥವಾ ಟೆಕ್ನಿಕಲ್ ಇಶ್ಯೂ? ಕೆಲವು ರಿಪೋರ್ಟ್ಸ್ ನ ಪ್ರಕಾರ ಪ್ಲೇನ್ ಟೇಕ್ ಆಫ್ ಆದ ನಂತರ ಹೊಂದಿಕೊಂಡಷ್ಟು ಮೇಲೆ ಹೋಗಲಿಲ್ಲ. ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇಂಜಿನ್ ವಿಮಾನಕ್ಕೆ ಸಂಪೂರ್ಣ ಪವರ್ ನೀಡಲಿಲ್ಲ. ಇದರಿಂದಾನೇ ವಿಮಾನಕ್ಕೆ ಬೇಕಾದಷ್ಟು ಮೇಲೆ ಹೋಗಲು ಆಗಲಿಲ್ಲ. ಬೋಯಿಂಗ್ 787 ಡ್ರೀಮ್ ಲೈನರ್ ಸಾಮಾನ್ಯವಾಗಿ ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಕರೀತಾರೆ. ಆದ್ರೆ ಈ ಮಾಡೆಲ್ನಲ್ಲಿ ಮೊದಲೇ ಕೆಲವು ಟೆಕ್ನಿಕಲ್ ಇಶ್ಯೂಸ್ ರಿಪೋರ್ಟ್ ಆಗಿತ್ತು. ಉದಾಹರಣೆಗೆ ಬ್ಯಾಟರಿ ಫಾಲ್ಟ್ಸ್ ಅಥವಾ ಸಾಫ್ಟ್ವೇರ್ ಬಗ್ಸ್. ಇದಷ್ಟೇ ಅಲ್ಲದೆ ಈ ಕ್ರ್ಯಾಶ್ ನ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದೆಲ್ಲವನ್ನು ತಿಳಿದುಕೊಳ್ಳಲು ಬೇಕಾದ ತುಂಬಾ ಇಂಪಾರ್ಟೆಂಟ್ ವಸ್ತು ಏನಂದ್ರೆ ಬ್ಲ್ಯಾಕ್ ಬಾಕ್ಸ್. ಈ ಬಾಕ್ಸ್ ಹೇಳುತ್ತೆ ಕ್ರ್ಯಾಶ್ಗಿಂತಲೂ ಮುಂಚೆ ವಿಮಾನದ ಕಂಡೀಷನ್ ಹೇಗಿತ್ತು, ಇಂಜಿನ್ ನ ಸ್ಟೇಟಸ್ ಹೇಗಿತ್ತು ಅಥವಾ ಬೇರೆ ಏನಾದ್ರೂ ಆಗಿದ್ಯಾ, ಇದೆಲ್ಲವನ್ನ ತಿಳಿಸುತ್ತೆ. ಮತ್ತೆ ಸತ್ತವರನ್ನ ಗುರುತಿಸಲು ಅವರ ಮನೆಯವರು ಅವರ DNA ಸ್ಯಾಂಪಲ್ಸ್ ಅನ್ನ ಕೊಡುತ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಏರ್ ಇಂಡಿಯಾ ಫ್ಲೈಟ್ 171 ನ ಕ್ರ್ಯಾಶ್ ನ ಬಗ್ಗೆ ಮಾಹಿತಿ. ಇದ್ರ ಬಗ್ಗೆ ನಿಮಗೇನನ್ನಿಸ್ತು ಅಂತ ಕಮೆಂಟ್ ನ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.